ಜಂಕ್ ತಿನ್ನೋದು ಸ್ಟಾಪ್ ಮಾಡ್ಬೇಕಾದ್ರೆ ಈ ಕಿಚನ್ ಹ್ಯಾಕ್ ಟ್ರೈ ಮಾಡಿ. ಹಸುವಾಗಿ ಅಡ್ಗೆ ಮನೆಗೆ ಹೋದಾಗ ಯೋಚನೆ ಮಾಡಕ್ಕೆ ಟೈಮ್ ಇರಲ್ಲ. ಮೊದ್ಲಿಗೆ ಕಣ್ಣಿಗೆ ಬೀಳೋದನ್ನೇ ತೆಗೆದು ತಿಂತೀವಿ. ಚಿಪ್ಸ್ ಆಗ್ಲಿ, ಬಿಸ್ಕೆಟ್ ಆಗ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಏನೋ ಒಂದು ತಿಂದ ಮೇಲೆ ಮಾತ್ರ ತಿನ್ಬಾರ್ದಿತ್ತು ಅನ್ನೋ ಗಿಲ್ಟ್ ಅಥವಾ ನಾಳೆಯಿಂದ ಸ್ಟ್ರಿಕ್ಟ್ ಆಗಿರ್ಬೇಕಪ್ಪ ಅನ್ನೋ ಡಿಸಿಷನ್. ಇದು ನಿಮ್ ತಪ್ಪಲ್ಲ. ಹಸಿವಾದಾಗ ಮೆದುಳು ಫಸ್ಟ್ ಏನಾದ್ರೂ ಕೊಡು ಅನ್ನೋ ಮೋಡಿಗೆ ಹೋಗುತ್ತೆ. ಆರೋಗ್ಯದ ಬಗ್ಗೆ ಯೋಚನೆ ಬರಲ್ಲ. ಸುಲಭವಾಗಿ ಕಾಣೋ, ಸುಲಭವಾಗಿ ಸಿಗೋ ಆಹಾರನೇ ಗೆಲ್ಲೋದು. ಹಾಗಾಗಿ ಸಮಸ್ಯೆ ನಮ್ಗೆ ವಿಲ್ ಪವರ್ ಇಲ್ಲದೆ ಇರೋದಲ್ಲ, ಅಡಿಗೆ ಮನೆ ವ್ಯವಸ್ಥೆ ಅಷ್ಟೇ. ವಿಲ್ ಪವರ್ನ ಇನ್ನೂ ಸ್ಟ್ರಾಂಗ್ ಮಾಡ್ಬೇಕು ಅನ್ನೋ ಬದಲಾಗಿ ಕಿಚನ್ನೇ ನಮ್ಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡೋ ತರ ಮಾಡ್ಬೋದು. ಈ ಕೆಳಗೆ ಹೇಳೋ 4 ಕೌಂಟ್ ಡೌನ್ ಹ್ಯಾಕ್ ಖಂಡಿತ ಕೆಲಸ ಮಾಡುತ್ತೆ. ಎಲ್ಲ ಚಿಪ್ಸ್ ಪ್ಯಾಕೆಟ್, ಬಿಸ್ಕೆಟ್, ಫ್ರೈಡ್ ಐಟಮ್ಸ್ ಇದನ್ನೆಲ್ಲ ಸ್ಟೀಲ್ ಡಬ್ಬಿಲಿ ಹಾಕಿ. ಸ್ಟೀಲ್ ಒಳಗೇನಿದೆ ಕಣ್ಣಿಗೆ ಕಾಣಿಸಲ್ಲ. ಕಣ್ಣಿಗೆ ಕಾಣಿಸಿಲ್ಲ ಅಂದ್ರೆ ಟೆಂಪ್ಟೇಷನ್ ಸ್ವಲ್ಪ ಕಡಿಮೆ ಆಗತ್ತೆ. ಕಾಣಿಸದೇ ಇದ್ರೆ ಮನ್ಸಿಗೂ ಬೇಕು ಅನ್ಸಲ್ಲ ಅಷ್ಟೇ. ಹೆಲ್ದಿ ಸ್ನಾಕ್ಸ್ ಕಣ್ಣಿಗೆ ಕಾಣೋ ತರ ಇರ್ಲಿ. ಡ್ರೈ ಫ್ರೂಟ್ಸ್, ಬಾದಾಮಿ, ಪಂಪ್ಕಿನ್ ಸೀಡ್ಸ್, ಮೆಲನ್ ಸೀಡ್ಸ್, ರೋಸ್ಟೆಡ್ ಚೆನ್ನ, ಮಖಾನ ಇದನ್ನೆಲ್ಲ ಟ್ರಾನ್ಸ್ಪರೆಂಟ್ ಜಾರ್ ಅಲ್ಲಿ ಹಾಕಿ ಇಡಿ. ಕಣ್ಣಿಗೆ ಬೀಳೋ ಶೆಲ್ಫ್ ಅಲ್ಲೇ ಇಡಿ. ದಿನ ಕಣ್ಣಿಗೆ ಏನ್ ಕಾಣಿಸುತ್ತೋ ಅದೇ ನಮ್ಮ ದಿನನಿತ್ಯದ ಚಾಯ್ಸ್ ಆಗತ್ತೆ. ಫ್ರೂಟ್ಸ್ ನ ರೆಡಿಯಾಗಿ ಕಾಣೋ ತರ ಇಟ್ಟಿರಿ. ಕಡಿಮೆ ಶುಗರ್ ಇರೋ ಫ್ರೂಟ್ಸ್, ಆಪಲ್, ಪಿಯರ್ ಫ್ರೂಟ್, ಪಪ್ಪಾಯ, ಪೇರ್ಲೆ ಹಣ್ಣು ಇದನ್ನೆಲ್ಲ ತೊಳೆದು ರೆಡಿಯಾಗಿ ಇಟ್ಟಿರಿ. ಬೇಕಂದ್ರೆ ಕಟ್ ಮಾಡಿ ಫ್ರಿಡ್ಜ್ ನ ಮೊದಲ ಶೆಲ್ಫ್ ನಲ್ಲಿ ಇಡಿ. ಕಿಚನ್ ಕೌಂಟರ್ ಮೇಲೂ ಒಂದು ಫ್ರೂಟ್ ಬೌಲ್ ಅನ್ನ ಇಡ್ಬೋದು. ತಿನ್ನೋಕೆ ರೆಡಿ ಇದ್ರೆ ನಾವು ಅದನ್ನೇ ತಿಂತೀವಿ. 10 ನಿಮಿಷ ತಗೊಂಡು ಕಿಚನ್ ನ ಕ್ಲೀನ್ ಮಾಡಿ. ಬಾಡಿಗೆ ಹೆಲ್ಪ್ ಮಾಡದೇ ಇರೋ ಜಂಕ್, ಎಕ್ಸ್ಪೈರ್ಡ್ ಸ್ನಾಕ್ಸ್ ಇದನ್ನೆಲ್ಲ ತೆಗೆದು ನಮ್ ದೇಹಕ್ಕೆ ಯಾವ್ದು ಹೆಲ್ಪ್ ಮಾಡತ್ತೋ, ಪೋಷಣೆ ಮಾಡತ್ತೋ ಆ ಫುಡ್ ನ ಇಡಿ. ಹೀಗೆ ಮುಂದಿನ ಸಲ ಹಸುವಾಗಿ ನೀವು ಅಡಿಗೆ ಮನೆಗೆ ಹೋದ್ರೆ ನಿಮ್ಮ ಕಿಚನ್ ನಿಮ್ಮ ಆಯ್ಕೆನ ಡಿಸೈಡ್ ಮಾಡತ್ತೆ. ಹೆಲ್ದಿ ಆಪ್ಷನ್ಸ್ ಮುಂದೆ, ಜಂಕ್ ಹಿಂದೆ. ಮಿಸ್ ಇಲ್ದೆ ಒಳ್ಳೆ ಫುಡ್ ಚೂಸ್ ಮಾಡ್ತೀರಾ. ನ್ಯೂ ಇಯರ್ಗೆ ನ್ಯೂ ಕಿಚನ್ ಬಾಡಿಗೆ ಹೊಸ ಶೇಪ್ ತರ್ಲಿ. ನೀವು ಯಾರಿಗೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬೇಕು ಅನ್ಕೊಂಡಿದ್ದೀರೋ ಅವ್ರ ಜೊತೆ ಈ ರೀಲ್ ನ ಹಂಚ್ಕೊಳ್ಳಿ.